ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ನಾನೊಂದು ವಿಡಿಯೋ ಹಾಕಿದ್ದೆ ಅಲ್ವಾ, ಲಾಂಗ್ ವಿಡಿಯೋಗಳಿಗೆ ಎಷ್ಟು ವ್ಯೂಸ್ಗೆ ಎಷ್ಟು ಡಾಲರ್ ಬರುತ್ತೆ, ಕಮ್ಮಿ ವ್ಯೂಸ್ಗೆ ಎಷ್ಟು ಬರುತ್ತೆ, ಜಾಸ್ತಿ ವ್ಯೂಸ್ಗೆ ಎಷ್ಟು ಬರುತ್ತೆ ಅಂತ ಒಂದೆರಡು ವಿಡಿಯೋನ ಕಂಪೇರ್ ಮಾಡಿ ತೋರಿಸಿ ನಾನೊಂದು ವಿಡಿಯೋನ ಮಾಡಿದ್ದೆ. ಆ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಯಾರೆಲ್ಲ ನನ್ನ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಿಜವಾಗ್ಲೂ ಅದಕ್ಕೆ ಅಷ್ಟು ವ್ಯೂಸ್ ಬರುತ್ತೆ ಅಂತ ಅಂದ್ಬಿಟ್ಟು. ಗೊತ್ತಿಲ್ಲ ಏನೋ ಒಟ್ಟಲ್ಲಿ ವ್ಯೂಸ್ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ವ್ಯೂಸ್ ಬಂತಲ್ಲ ಅಂದ್ಬಿಟ್ಟು ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇಲ್ಲ. ಇವತ್ತು ಈ ವಿಡಿಯೋನ ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ಲಾಂಗ್ ವಿಡಿಯೋಗೆನೋ ತಿಳ್ಕೊಂಡ್ರಿ ನೀವು, ಅಂದ್ರೆ ಎಷ್ಟು ವ್ಯೂಸ್ಗೆ ಎಷ್ಟು ಡಾಲರ್ ಬರುತ್ತೆ ಅಂತ ಅಂದ್ಬಿಟ್ಟು. ಈಗ ಶಾರ್ಟ್ಸ್ ಮತ್ತೆ ಲೈವ್ ಸ್ಟ್ರೀಮು ಅದಕ್ಕೂ ಕೂಡ ಅರ್ನಿಂಗ್ ಆಗತ್ತೆ ಅಲ್ವಾ, ಅದ್ರ ಬಗ್ಗೆನೂ ತಿಳ್ಕೊಬೇಕು ಅಲ್ವಾ. ಎಷ್ಟು ವ್ಯೂಸ್ ಹೋದ್ರೆ ನಮ್ಗೆ $1 ಬರುತ್ತೆ ಶಾರ್ಟ್ಸ್ಗೆ ಮತ್ತೆ ಲೈವ್ ಸ್ಟ್ರೀಮ್ಗೆ. ಲೈವ್ ಸ್ಟ್ರೀಮ್ ಅಲ್ಲಿ ವೈರಲ್ ಎಲ್ಲ ಹೋದಾಗ ಚೆನ್ನಾಗಿ ವೈರಲ್ ಹೋದ್ರೆ ದುಡ್ಡು ಬರುತ್ತೆ ಅಂತ ಹೇಳ್ತಾರೆ ಅಲ್ವಾ, ಅದನ್ನು ಕೂಡ ನಾನು ಇವತ್ತು ನಿಮ್ಗೆ ಎಕ್ಸಾಂಪಲ್ ಸಮೇತ ವಿಡಿಯೋಗಳ ಶಾರ್ಟ್ಸ್ಗಳನ್ನ ಮತ್ತೆ ಲೈವ್ ಸ್ಟ್ರೀಮ್ ಏನ್ ನನಗೆ ವ್ಯೂಸ್ ಬಂದಿದೆ ಅದನ್ನ ತೋರಿಸಿನೇ ಹೇಳ್ತೀನಿ ನಿಮ್ಗೆ ಯಾವ್ದಕ್ಕೆ ಎಷ್ಟು ಬಂದಿದೆ ಅಂತ ಅಂದ್ಬಿಟ್ಟು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಂಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಹೆಂಗ್ ಅನಿಸ್ತು ಅಂತ ಅಂದ್ಬಿಟ್ಟು. ಶಾರ್ಟ್ಸು ಮತ್ತೆ ಲೈವ್ ಸ್ಟ್ರೀಮ್ನು ತೋರ್ಸೋಕ್ಕೂ ಮುಂಚೆ ನಿನ್ನೆ ಹಾಕಿರೋ ವಿಡಿಯೋನ ತೋರಿಸ್ತಾ ಇದ್ದೀನಿ. ಇದೇ ಫಸ್ಟ್ ಟೈಮು ನನ್ನ ಚಾನಲಲ್ಲಿ ನನ್ನ ವಿಡಿಯೋಗಳು 1 ವರ್ಷದಿಂದ ಇವತ್ತೇ ಫಸ್ಟು ಬೆಳಗ್ಗೆ ಹಾಕಿರೋ ವಿಡಿಯೋ ಸಂಜೆ ರಾತ್ರಿ ಅಷ್ಟೊತ್ತಿಗೆ 1000 ವ್ಯೂಸ್ ಆಗ್ತಾ ಇರೋದು. ನಾನು ನಿಜವಲ್ಲೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದನ್ನು. ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇದೆ ನೋಡಿ. ಇವಾಗ ಟೈಮ್ ಬಂದು 10:06 ಆಗಿದೆ ಟೈಮು. 10 ಗಂಟೆ 6 ನಿಮಿಷ ಆಗಿದೆ ಟೈಮು. ಬೆಳಗ್ಗೆ ಹಾಕಿದ್ದಿದ್ದು ನಾನು 7:51ರಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದಿದ್ದು. ಇಷ್ಟೊತ್ತಿಗಾಗಲೇ 14 ಅವರ್ 15 ಮಿನಿಟ್ಸ್ ಆಗಿದೆ. 992 ಆಗಿದೆ. ಈಗ ಇದು 1000 ಆಗೋವರೆಗೂ 995 ಆಯಿತು. ಇನ್ನು 5 ವ್ಯೂಸ್ ಬೇಕು. 96 ಆಯಿತು. ಇನ್ನು 4 ವ್ಯೂಸು 97. ಸೀರಿಯಸ್ಲಿ ನಾನು ಇವತ್ತು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇದನ್ನು. ನಿಜವಾಗ್ಲೂ ನನಗೆ ಸಖತ್ ಖುಷಿ ಆಗ್ತಿದೆ. ಈ ಖುಷಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂದ್ಬಿಟ್ಟು ಇದನ್ನು ಹಾಗೇನೆ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ 1000 ವ್ಯೂಸ್ ಆಗೋದನ್ನು. ಏನೋ ಗೊತ್ತಿಲ್ಲ, ನಂದು ಚಾನಲಲ್ಲಿ ಫಸ್ಟ್ ಟೈಮ್ ಆಗ್ತಾ ಇರೋದ್ರಿಂದ ಅದು ತುಂಬಾ ಖುಷಿ ಅಲ್ವಾ. ಖುಷಿ ಮೂಮೆಂಟ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ದೆ ಇನ್ಯಾರ ಹತ್ರ ಶೇರ್ ಮಾಡ್ಕೊಳ್ಳಿ. ಹಾಗಾಗಿ ನಾನು ಇವಾಗ ಈ ವಿಡಿಯೋನ ಸ್ಕ್ರೀನ್ ರೆಕಾರ್ಡರ್ನ ತೆಗಿತಾ ಇದ್ದೀನಿ. ಇದನ್ನು ನಾಳೆ ವಿಡಿಯೋದಲ್ಲಿ ಸೇರಿಸ್ಬಿಟ್ಟು ನಿಮಗೆ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ ನನಗೆ. ನಾನು ನಿಜ ಅಂದ್ಕೊಂಡಿರಲಿಲ್ಲ, ಯಾವತ್ತೂ ಇಲ್ಲ. ಒಂದೇ ಒಂದು ಸಲ ಬಂದಿತ್ತು ಒಂದು ವಿಡಿಯೋಗೆ, ಆದರೆ ಅದು ಬೆಳಗ್ಗೆ ಹಾಕಿರೋ ವಿಡಿಯೋ ನಾಳೆ ಬೆಳಗ್ಗೆ ಅಷ್ಟರಲ್ಲಿ 1K ವ್ಯೂಸ್ ಆಗಿತ್ತು. ಈ ಥರ ಒಂದೇ ದಿನಕ್ಕೆ 1K ವ್ಯೂಸು ಇವತ್ತೇ ಫಸ್ಟ್ ಟೈಮ್ ಆಗ್ತಾ ಇರೋದು ನನ್ನ ವಿಡಿಯೋಗಳಿಗೆ. ನಾನು ಮಾನಿಟೈಸ್ ಆಗಿದೆ ಅಂತ ಹಾಕಿದ ವಿಡಿಯೋಗೂ ಕೂಡ ಇಷ್ಟು ವ್ಯೂಸ್ ಇಲ್ಲ. ಅದಕ್ಕೂ 580 ವ್ಯೂಸ್ ಏನೋ ಅಷ್ಟೇ ಬಂದಿರೋದು. ಆವಾಗಲೂ ಕೂಡ ನನಗೆ ಬೇಜಾರಾಗಿತ್ತು, ಮಾನಿಟೈಸೇಷನ್ ವಿಡಿಯೋಗೆ ತುಂಬ ಕಮ್ಮಿ ವ್ಯೂಸ್ ಬಂತು ಅಂತ ಅಂದ್ಬಿಟ್ಟು. ಇವತ್ತು ಗೊತ್ತಿಲ್ಲ ಅದೇನು ಅಂತ ವೈರಲ್ ಹೋಗಿದೆ ವಿಡಿಯೋ. ಸಿಕ್ಕಾಪಟ್ಟೆ ಖುಷಿ ಇದೆ ನನಗೆ. 997. ಇನ್ನು 3 ವ್ಯೂಸ್ ಬೇಕು. 998, 999. ಇನ್ನು ಒಂದೇ ಒಂದು ವ್ಯೂ ಬಂದರೆ 1000 ವ್ಯೂಸ್ ಆಯಿತು. 1000 ವ್ಯೂಸ್ ಆಗೋಯ್ತು. ಸಿಕ್ಕಾಪಟ್ಟೆ ಖುಷಿ ಇದೆ ನನಗೆ. 10 ಗಂಟೆ 10 ನಿಮಿಷ ಟೈಮ್ ಇವಾಗ ರಾತ್ರಿ. 1000 ವ್ಯೂಸ್ ಆಯಿತು. 1001. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು. ಇವತ್ತು ನನಗೆ ನಿಜವಾಗ್ಲೂ ಲಕ್ಕಿ ಡೇ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. 1002. ಓಕೆ, ಇನ್ನು ನೆಕ್ಸ್ಟು ನಾನು ಶಾರ್ಟ್ಸ್ಗಳದ್ದು ವ್ಯೂಸು ಎಷ್ಟು ವ್ಯೂಸ್ಗೆ ಎಷ್ಟು ಡಾಲರ್ ಬರುತ್ತೆ ಅನ್ನೋದನ್ನು ಶೇರ್ ಮಾಡ್ತೀನಿ. ಈಗ ನಾನು ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಶಾರ್ಟ್ಸ್ ಓಪನ್ ಮಾಡ್ಕೋತಾ ಇದ್ದೀನಿ. ಶಾರ್ಟ್ಸಲ್ಲಿ ಎಷ್ಟು ವ್ಯೂಸ್ಗೆ ನಮಗೆ ಎಷ್ಟು ದುಡ್ಡು ಬರುತ್ತೆ ಅಂತ ಈ ಥರ ಏನಾದರೂ 400, 500, 1000 ಕೆಳಗೆ ಬಂದಿರುತ್ತೆ ವ್ಯೂಸು ಅಂದ್ಕೊಳ್ಳಿ. ಅದಕ್ಕೆ ಏನೂ ಬರಲ್ಲ, ನಿಮಗೆ ₹1 ಬರಲ್ಲ. ಅದಕ್ಕೆ 1000 ಮೇಲೆ ವ್ಯೂಸ್ ಬಂದಾಗ ಕೂಡ ತುಂಬ, ಇವಾಗ ನೋಡಿ ಇದು 1000 ವ್ಯೂಸ್ ಬಂದಿದೆ. ಇದನ್ನು ಕ್ಲಿಕ್ ಮಾಡಿ ತೋರಿಸ್ತೀನಿ. 1000 ವ್ಯೂಸ್ಗೆ 1083 ವ್ಯೂಸು. 0.09 ಇದೆ. 0.9 ಇದೆ ಅಂದ ತಕ್ಷಣ ಖುಷಿ ಆಗಬೇಡಿ, ಅದು ಯಾಕೆ ಬಂದಿದೆ ಅಂತಲೂ ತೋರಿಸ್ತೀನಿ ನಾನು. ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕೆಳಗಡೆ ನೋಡಿ ಕಾಣಿಸ್ತಾ ಇದೆಯಾ, ಅಫಿಲೇಟ್ ಪ್ರೋಗ್ರಾಮ್ ಅಂತ ಅಂದ್ಬಿಟ್ಟು ಪ್ರಾಡಕ್ಟ್ ಒಂದು ಟ್ಯಾಗ್ ಮಾಡಿರೋದು, ಅದನ್ನು ಯಾರೋ ತೊಗೊಂಡಿದ್ದಾರೆ. ಅದರಿಂದ ನನಗೆ 0.08 ಕಮಿಷನ್ ಬಂದಿದೆ. ಇನ್ನು ಶಾರ್ಟ್ಸ್ಗೆ ಬಂದಿರೋದು 0.01. ಓಕೆನಾ.
ಒನ್ ಅಂತಂದರೆ ಎಷ್ಟು, 1 ಸೆಂಟ್ಸ್ ಅದು. 1 ಸೆಂಟ್ಸ್ ಅಂತಂದರೆ ನಮ್ಮ ಇಂಡಿಯನ್ ರುಪಿನಲ್ಲಿ 95 ಪೈಸೆ ಅದು. 95 ಪೈಸಾ ಬಂದಿರೋದು ಈ ಶಾರ್ಟ್ಸ್ಗೆ. ಇನ್ನೊಂದು ಶಾರ್ಟ್ಸು ತೋರಿಸ್ತೀನಿ ಈಗ ಇದು 1500 ಬಂದಿದೆ ವ್ಯೂಸು. ಇದಕ್ಕೂ ಕೂಡ ನೋಡಿ 1 ಸೆಂಟ್ಸೇ ಬಂದಿರೋದು, ಅಂದರೆ 95 ಪೈಸಾ ಬಂದಿರೋದು ಇದಕ್ಕೆ. ಅಲ್ಲಿ 1000 ವ್ಯೂಸ್ಗೂ ಅಷ್ಟೇ ಬಂದಿದೆ, ಇಲ್ಲಿ 1500 ವ್ಯೂಸ್ಗೂ ಅಷ್ಟೇ ಬಂದಿದೆ, ಇಲ್ಲಿ 1300 ಇದೆ, ಇದಕ್ಕೂ ಕೂಡ ಅಷ್ಟೇ ಬಂದಿದೆ, 1 ಸೆಂಟ್ಸೇ ಬಂದಿದೆ. ಆದರೆ ನಿಮ್ಗೆ ಇನ್ನೊಂದು ವಿಡಿಯೋ ತೋರಿಸ್ತೀನಿ. ಇದು ನೋಡಿ 1900 ಬಂದಿದೆ, ಆಲ್ಮೋಸ್ಟು 1957. ಓಕೆನಾ, 2000 ಅಂದ್ಕೊಳ್ಳಿ. ಇಲ್ಲಿ ನೋಡಿ ಏನೂ ಬಂದಿಲ್ಲ ಇದಕ್ಕೆ, ಒಂದೇ ಒಂದು ಸೆಂಟ್ ಕೂಡ ಬಂದಿಲ್ಲ ಇದಕ್ಕೆ. 1900 ವ್ಯೂಸ್ ಬಂದರೂ ಕೂಡ ಈ ಥರ ಕೆಲವೊಂದು ಜಾಸ್ತಿ ವ್ಯೂಸ್ ಬಂದಿರುತ್ತೆ, ಆದರೂ ಒಂದೇ ಒಂದು ಪೈಸನೂ ಅದಕ್ಕೆ ಬಂದಿರಲ್ಲ ದುಡ್ಡು. ಶಾರ್ಟ್ಸ್ಗಳು ಕೂಡ ಹಿಂಗಿರುತ್ತೆ. ಶಾರ್ಟ್ಸ್ಗಳಲ್ಲಿ ಕೆಲವೊಂದು ಸರಿ 1000ಕ್ಕೆ 1 ಸೆಂಟ್ಸ್ ಬರ್ಬೋದು, 2000ಕ್ಕೆ ಬರ್ಬೋದು, 2500ಕ್ಕೆ ಬರ್ಬೋದು. ಇದು ನೋಡಿ 1800 ವ್ಯೂಸ್ ಬಂದಿದೆ, ಅದಕ್ಕೂ ಕೂಡ ಒಂದೇ 1 ಸೆಂಟು ಬಂದಿಲ್ಲ. ಇದು 2700 ಇದೆ, ಇದಕ್ಕೆ 2700 ವ್ಯೂಸ್ಗೆ ಬರೀ 1 ಸೆಂಟ್ ಬಂದಿದೆ. ಶಾರ್ಟ್ಸಲ್ಲಿ ಈ ಥರ ಬರುತ್ತೆ. ಮತ್ತು ಶಾರ್ಟ್ಸ್ಗೆ ಇಷ್ಟು ವ್ಯೂಸ್ ಬಂದರೂ ಕೂಡ ಡಾಲರ್ ಬರದೆ ಹೋದರೆ ಹೇಗೆ ಅಂತಂದರೆ ತೋರಿಸ್ತೀನಿ ನಾನು. ಇದು ನೋಡಿ 4700 ವ್ಯೂಸ್ ಹೋಗಿದೆ, ಆದರೂ ಕೂಡ ಒಂದೇ ಸೆಂಟ್ ಬಂದಿದೆ. ಈಗ ನಾನು ಜಾಸ್ತಿ ವ್ಯೂಸ್ ಬಂದಿರೋದನ್ನು ತೋರಿಸ್ತೀನಿ. ನನ್ನ ಚಾನಲಲ್ಲಿ ಶಾರ್ಟ್ಸ್ಗಳಲ್ಲಿ ಇದೆ ನನಗೆ ಹೈಯೆಸ್ಟ್ ವ್ಯೂಸ್ ಅಂದರೆ 5,60,60,000 ಇದೆ. 5,64,742 ವ್ಯೂಸ್ ಇದೆ. ಇಷ್ಟಕ್ಕೆ ನನಗೆ ಬಂದಿರೋದು ಎಷ್ಟು ಗೊತ್ತಾ, 540 ಸಬ್ಸ್ಕ್ರೈಬರ್ ಬಂದಿದ್ದಾರೆ. 2.07 $2.07 ಇಷ್ಟು ಬಂದಿದೆ ಇದಕ್ಕೆ. 5,64,000 ವ್ಯೂಸ್ಗೆ, ಇಷ್ಟು ಲಕ್ಷ ವ್ಯೂಸ್ಗೆ ಇದಕ್ಕೆ ಬಂದಿರೋದು ಬರೀ $2. ಶಾರ್ಟ್ಸ್ಗಳಿಗೆ ಈ ಥರ ಇರುತ್ತೆ. ಶಾರ್ಟ್ಸ್ಗಳಿಗೆ ನಮಗೆ ಇಷ್ಟೇ ಬರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಎಷ್ಟು ಲಕ್ಷ ವ್ಯೂಸ್ ಹೋದರೆ ಅದರಲ್ಲಿ ನಮಗೆ ಈ ಥರ, ಅದು ಕೂಡ ನಮ್ಮ ಶಾರ್ಟ್ಸ್ ಲೆಂತ್ ಎಷ್ಟಿರುತ್ತೆ, ಅದನ್ನು ಎಷ್ಟು ಜನ ಪೂರ್ತಿಯಾಗಿ ನೋಡಿದ್ದಾರೆ, ಎಷ್ಟು ಜನ ಸ್ಕಿಪ್ ಮಾಡಿ ಹೋಗಿದ್ದಾರೆ, ಇದೆಲ್ಲನೂ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಸುಮ್ಮನೆ ಶಾರ್ಟ್ಸ್ಗೆ ಲಕ್ಷ ವ್ಯೂಸ್ ತೋರಿಸಿದ ತಕ್ಷಣ ಇದು ಬರಲ್ಲ. ಇಲ್ಲಿ ನೋಡಿ 1K ವ್ಯೂಸ್ಗೆ ಆವಾಗಲೇ ತೋರಿಸ್ತಿಲ್ಲ ನಾನು, 0.01 1 ಸೆಂಟ್ ಬರುತ್ತೆ. 1000 ವ್ಯೂಸ್ಗೆ 1 ಸೆಂಟ್ ಅಂತ ಈ ವಿಡಿಯೋಗೆ ಇರೋದು. ಬೇರೆದಕ್ಕೆ ಹೆಂಗಿದೆಯೋ RPM ನೋಡಬೇಕು. ಆ ಥರ RPM ಚೆಕ್ ಮಾಡ್ಕೊಬೇಕಾಗತ್ತೆ. ಇದು 45,000 ವ್ಯೂಸು. ಇದು ಮಾನಿಟೈಸ್ ಆಗೋಕ್ಕೂ ಮುಂಚೆನೇ ಹಾಕಿದ್ದು. ಇದಕ್ಕೆ 1 ಪಾಯಿಂಟು ಇಲ್ಲ ಬಿಡಿ, ಇದು ಮಾನಿಟೈಸ್ ಆಗೋಷ್ಟೊತ್ತಿಗೆ ಆ ವ್ಯೂಸ್ ಬಂದಿತ್ತು. ಇದು 2 ಲಕ್ಷ, ಇದು ಕೂಡ ಮಾನಿಟೈಸ್ ಆಗೋಷ್ಟೊತ್ತಿಗೆ ವ್ಯೂಸ್ ಬಂದುಬಿಟ್ಟಿತ್ತು. ಹಾಗಾಗಿ ಇದಕ್ಕೆ 0.07 ಸೆಂಟ್ ಇದೆ ಅಷ್ಟೇನೆ. ಒಂದು 20,000 ವ್ಯೂಸ್ ಏನೋ ಆಮೇಲೆ ಆಗಿದ್ದು, ಅಷ್ಟೊತ್ತಿಗಾಗಲೇ ಮಾನಿಟೈಸ್ ಆಗೋಷ್ಟರಲ್ಲಿ ಅದಕ್ಕೆ ವ್ಯೂಸ್ ಬಂದುಬಿಟ್ಟಿತ್ತು. ಈ ಥರ ಇರುತ್ತೆ ಶಾರ್ಟ್ಸ್ದು. ಏನಂದರೆ ಎಷ್ಟು ಲಕ್ಷನಾದರೂ ಬರಲಿ, ಅದಕ್ಕೆ ಡಾಲರು ಈ ಥರ ಕಮ್ಮಿನೇ ಬರೋದು ಶಾರ್ಟ್ಸ್ಗೆ. ಶಾರ್ಟ್ಸಿಂದ ಅರ್ನಿಂಗು ತುಂಬ ಕಮ್ಮಿನೇ ಆಗೋದು. ನೋಡಿದ್ರಲ್ಲ ಇವಾಗ ಈ ಥರ ಇರುತ್ತೆ. ಇನ್ನು ಲೈವ್ ಸ್ಟ್ರೀಮದ್ದು ನೋಡೋಣ ಬನ್ನಿ, ಲೈವಲ್ಲಿ ಎಷ್ಟಿರುತ್ತೆ ಅಂತ ಅಂದ್ಬಿಟ್ಟು ವ್ಯೂ ವಾಲ್ ಕೊಡ್ತೀನಿ. ಲಾಸ್ಟ್ ಮಾಡಿರೋದು ಲೈವ್ ನೋಡೋಣ. ಇದರಲ್ಲಿ ಎಷ್ಟು 296 ವ್ಯೂಸ್ ಇದು, ಆಯಿತಾ. ಇದಕ್ಕೆ ನನಗೆ 0.02 2 ಸೆಂಟ್ ಬಂದಿದೆ. ಯಾಕೆ ಬಂದಿದೆ ಅಂತಂದರೆ ಲೈವ್ ನಮ್ಮದು ಮುಗಿದಾದ್ಮೇಲೆ, ಲೈವ್ ಆದಮೇಲೆ ಯಾರಾದರೂ ಆ ಲೈವನ್ನ ನೋಡಿದ್ದಾರೆ ಅಂತಂದರೆ, ಇಲ್ಲಿ ನೋಡಿ 37 ಜನ ನೋಡಿದ್ದಾರೆ, ಮತ್ತೆ ಲೈವ್ ಮುಗಿದಾದ್ಮೇಲೆ ನೋಡಿರೋದು. ಅದಕ್ಕೆ ನನಗೆ 2 ಸೆಂಟ್ ಬಂದಿರೋದು ಇದರಲ್ಲಿ ಲೈವಲ್ಲಿ. ಇಲ್ಲ ಅಂದಿದ್ರೆ ಬರ್ತಾ ಇರಲಿಲ್ಲ. ಲೈವ್ ಮುಗಿದಾದ್ಮೇಲೆ ಯಾರಾದರೂ ನೋಡಿದ್ದಾರೆ ಲೈವು ಅಂತಂದರೆ ಅಷ್ಟು ಬರುತ್ತೆ. ಯಾಕೆ ಅಂದರೆ ಲೈವಲ್ಲಿ ಕೂಡ ಆ್ಯಡ್ ರನ್ ಆಗುತ್ತೆ. ಹಾಗಾಗಿ ಲೈವ್ ಸ್ಟಾರ್ಟ್ ನಾವೇನು ಲೈವನ್ನು ಓಪನ್ ಮಾಡ್ತೀವಿ ಆಗ ಆ್ಯಡ್ ರನ್ ಆಗುತ್ತೆ. ಇನ್ನೊಂದು ತೋರಿಸ್ತೀನಿ ರೀ ನಿಮಗೆ ನೆಕ್ಸ್ಟು. ಇದಕ್ಕೂ 800 ಇದೆ. ಇದಕ್ಕೆ ನೋಡಿ $1 ರೆವಿನ್ಯೂ ಬಂದಿದೆ. ಇದಕ್ಕೆ $1 ಯಾಕೆ ಬಂದಿದೆ ಅಂತಂದರೆ
ಇದರಲ್ಲಿ ಸೂಪರ್ ಚಾಟ್ ಮಾಡಿದ್ದಾರೆ, ಮೆಂಬರ್ಶಿಪ್ ತಗೊಂಡಿದ್ದಾರೆ, ಮತ್ತು ಇದರಲ್ಲೂ ಕೂಡ .2 ಏನು 2 ಸೆಂಟ್ ಬಂದಿದೆ. ಯಾಕೆ ಅಂದರೆ ಲೈವ್ ಮುಗಿದಾದ್ಮೇಲೆ ನೋಡಿರೋದ್ರಿಂದ. ಟೋಟಲ್ ಆಗಿ ಇದಕ್ಕೆ $1 ಬಂದಿದೆ. ಇದರಲ್ಲಿ ಲೈವಲ್ಲಿ ವೈರಲ್ ಹೋದರೆ ಜಾಸ್ತಿ ಬರುತ್ತೆ ಅರ್ನಿಂಗು ಅಂತ ಹೇಳ್ತಾರೆ ಅಲ್ವಾ. ಈಗ ಅದನ್ನು ಕೂಡ ತೋರಿಸ್ತೀನಿ ನಾನು. ನನ್ನ ಲೈವು ಕೂಡ ವೈರಲ್ ಹೋಗಿತ್ತು. ವೈರಲ್ ಹೋದಾಗ ಎಷ್ಟು ವ್ಯೂಸ್ ಬಂದಿದೆ ನನಗೆ, ಅದಕ್ಕೆ ಎಷ್ಟು ಡಾಲರ್ ಬಂದಿದೆ ಅನ್ನೋದನ್ನು ತೋರಿಸ್ತೀನಿ. ಈಗ ಮೋಸ್ಟ್ ವ್ಯೂಡ್ ಮಾಡಿಕೊಂಡು ಇಲ್ಲಿ ನೋಡಿ, ನನ್ನ ಲೈವಲ್ಲಿ ಹೈಯೆಸ್ಟು ಅಂದರೆ 60K ವ್ಯೂಸ್ ಇರೋದು. ಅದು ಕೂಡ ಎಷ್ಟು ಅವರ್ ಲೈವ್ ಮಾಡಿದ್ದೀನಿ ಅಂದರೆ ನನಗನ್ನಿಸ್ದಂಗೆ ಯಾರೂ ಕೂಡ ಕನ್ನಡದಲ್ಲಿ 9 ಅವರ್ ಕೂತು ಲೈವ್ ಮಾಡಿದವ್ರು ಯಾರೂ ಇಲ್ಲ ಅಂತ ಅನಿಸುತ್ತೆ. ನಾನೇ ಫಸ್ಟು. ನಾನು ನೋಡ್ದಂಗೆ, ನನಗೆ ಗೊತ್ತಿದ್ದಂಗೆ, ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ. 9 ಅವರ್ಸು ಕಂಟಿನ್ಯೂಸ್ಲಿ 9 ಅವರ್ ಕೂತ್ಕೊಂಡು ಈ ಲೈವನ್ನ ಮಾಡಿದ್ದು ನಾನು. ಯಾಕೆ ಅಂದರೆ 50K ದಾಟಿಸ್ಬೇಕು ಅನ್ನೋದು ನನಗೊಂದು ಆಸೆ ಇತ್ತು. ಹಾಗಾಗಿ ನೋಡಿ, ಇದಕ್ಕೆ 60,000 ವ್ಯೂಸ್ ಬಂದಿದೆ. ಇದಕ್ಕೆ 60,000 ವ್ಯೂಸ್ಗೆ ಇಲ್ಲಿ ಬಂದಿರೋದು 0.10. ಅದು ಕೂಡ 10 ಸೆಂಟ್. ಯಾಕೆ ಬಂದಿದೆ ಗೊತ್ತಾ? ಲೈವ್ ಮುಗಿದಾದ್ಮೇಲೆ 244 ಜನ ವಾಪಸ್ ನೋಡಿದ್ದಾರೆ. ಅದರಲ್ಲಿ ಆ್ಯಡ್ಗಳು ರನ್ ಆಗಿದೆ ಅಂತ ಅಂದ್ಬಿಟ್ಟು ನನಗೆ 0.10 10 ಸೆಂಟ್ ಬಂದಿರೋದು. ಇಲ್ಲ ಅಂತಂದಿದ್ರೆ ಇದಕ್ಕೆ $1 ಇಲ್ಲ. ಇದರಲ್ಲಿ ಯಾರಾದರೂ ಸೂಪರ್ ಚಾಟು ಅಥವಾ ಸೂಪರ್ ಥ್ಯಾಂಕ್ಸು ಮೆಂಬರ್ಶಿಪ್ ಏನಾದರೂ ತೊಗೊಂಡಿದ್ರೆ ಇಲ್ಲಿ ತೋರಿಸ್ತಾ ಇತ್ತು. ಅಂಥದ್ದು ಯಾವುದೂ ತೊಗೊಂಡಿರಲಿಲ್ಲ. ಲೈವ್ ಮುಗಿದ ಮೇಲೆ ಇದನ್ನು ಲೈವ್ ನೋಡಿರೋದ್ರಿಂದ ನನಗೆ 10 ಸೆಂಟ್ ಬಂದಿರೋದು. ಅಂದರೆ ನಿಮಗೆ ಎಷ್ಟು ಸಾವಿರ ಆಗಲಿ, ಎಷ್ಟು ಲಕ್ಷ ಆಗಲಿ, ಎಷ್ಟು ವೈರಲ್ ಹೋಗಲಿ ವಿಡಿಯೋ ಲೈವು, ನಿಮ್ಗೆ $1 ಬರಲ್ಲ. ಲೈವ್ ಮುಗಿದಾದ್ಮೇಲೆ ಯಾರಾದರೂ ನೋಡಿದ್ದಾರೆ ಅಂತಂದರೆ ಮಾತ್ರನೇ ಬರುತ್ತೆ. ಈಗ ನೀವೇ ನೋಡಿದ್ರಿ ಅಲ್ಲ, 60K ಇದೆ. ಅದರ ಹಿಂದಿನ ದಿನನೇ 2 ದಿನ ಕಂಟಿನ್ಯೂಸ್ ಆಗಿ ಅದು ಮಾಡಿರೋದು. ಇದು ನೋಡಿ, ಇದೂ 8:42 8 ಅವರ್ 42 ನಿಮಿಷ, ಆಲ್ಮೋಸ್ಟ್ 9 ಅವರ್ ಅಂದ್ಕೊಳ್ಳಿ. ಇದು ಕೂಡ ಇದು 54K ಇದೆ. ಇದಕ್ಕೂ 194 ಜನ ಮತ್ತೆ ನೋಡಿರೋದ್ರಿಂದ 8 ಸೆಂಟ್ ಬಂದಿದೆ. ಇನ್ನು ನಾನು ಅಷ್ಟು ಅವರ್ ಕೂತ್ಕೊಂಡು ಮಾಡಿದ್ದು 9 ಅವರ್ ಕೂತು ಮಾಡಿದೆ. ನಾನು ಇದನ್ನು ಚೆಕ್ ಮಾಡಬೇಕು ಅನ್ನೋದಕ್ಕೋಸ್ಕರನೇ ಮಾಡಿದ್ದು. 2 ದಿನ ಕೂಡ ವೈರಲ್ ಹೋದಾಗ ನೋಡೋಣ, ಹೇಳಿದ್ರಲ್ವಾ ಜಾಸ್ತಿ ವ್ಯೂಸ್ ಬಂತು ಅಂದರೆ 10K ಮೇಲೆ ವ್ಯೂಸ್ ಬಂತು ಅಂದರೆ ಬರುತ್ತೆ ಅರ್ನಿಂಗು, ಚೆನ್ನಾಗಾಗತ್ತೆ ಅಂತ ಹೇಳಿದರು. ಹಾಗಾಗಿ ಚೆಕ್ ಮಾಡಬೇಕು ಅಂದ್ಬಿಟ್ಟು ನಾನು ಅವತ್ತು ಅಷ್ಟೊತ್ತವರೆಗೂ ಕೂತು ನಾನು ಲೈವನ್ನು ಮಾಡಿದೆ. ಆದರೆ ಅಲ್ಲಿ ಬಂದಿದ್ದು ಅಷ್ಟೇನೆ. ಇದು 26K ಬಂದು, ಇದು ಮಾನಿಟೈಸೇಷನ್ಗೂ ಮುಂಚೆ. ಇದರಲ್ಲಿ ವಾಚ್ ಅವರ್ ನನಗೆ ಚೆನ್ನಾಗಿ ಬಂದಿತ್ತು. ಇದು ಒಂದರಲ್ಲೇ ನನಗೆ ಆಲ್ಮೋಸ್ಟ್ 250 to 300 ಅವರ್ಸ್ ವಾಚ್ ಅವರ್ ಇದೊಂದೇ ಒಂದು ಲೈವಲ್ಲಿ ಬಂದಿತ್ತು ನನಗೆ. ಇದರಲ್ಲಿ ನೋಡಿ, ಲೈವ್ ಮುಗಿದಾದ್ಮೇಲೆ ಇತ್ತೀಚೆಗೆ ಯಾರೋ ನೋಡಿರೋದ್ರಿಂದ 173 ವ್ಯೂಸ್ಗೆ 4 ಸೆಂಟ್ ಬಂದಿದೆ. ಇದಕ್ಕೆ ಈ ಥರ ಇರುತ್ತೆ ಲೈವಲ್ಲಿ. ನೀವು ಎಷ್ಟೇ ಸಾವಿರ, ಎಷ್ಟೇ ಲಕ್ಷ ವ್ಯೂಸ್ ಹೋದರೂ ಕೂಡ ಅಷ್ಟೇನೆ. ಇದಕ್ಕೆ 1.77 ಇದೆ, ಆಲ್ಮೋಸ್ಟ್ $1.5 ಅಷ್ಟು. ಇದಕ್ಕೆ ಯಾಕೆ ಅಷ್ಟು ಬಂದಿದೆ ಅಂತಂದರೆ ಆವಾಗಲೇ ಹೇಳ್ದಂಗೆ ಮೆಂಬರ್ಶಿಪ್ಪು, ಸೂಪರ್ ಚಾಟು ಇಂಥದ್ದೇನಾದರೂ ತೊಗೊಂಡಿರ್ತಾರೆ. ಹಾಗಾಗಿ ನೋಡಿ, ಸೂಪರ್ ಚಾಟ್ ಮಾಡಿದ್ದಾರೆ, ಸೂಪರ್ ಸ್ಟಿಕ್ಕರ್ ಮಾಡಿದ್ದಾರೆ, ಮೆಂಬರ್ಶಿಪ್ ತೊಗೊಂಡಿದ್ದಾರೆ. ಇದರಲ್ಲಿ ಆ್ಯಡ್ ರನ್ ಆಗಿರೋದು 0.7 ಸೆಂಟ್ ಬಂದಿದೆ. ಇದಕ್ಕೆ ಈ ಥರ ಇರುತ್ತೆ ಲೈವ್ ಸ್ಟ್ರೀಮ್ದು. ಶಾರ್ಟ್ಸ್ದು ಲಾಂಗ್ ವೀಡಿಯೋಸ್ದು ತೋರಿಸಿದ್ದೆ, ಲೈವ್ ಸ್ಟ್ರೀಮು ಶಾರ್ಟ್ಸು ಇದಕ್ಕೂ ತೋರಿಸ್ಬೇಕು. ಇದರಲ್ಲೂ ನಿಮಗೆ ಅರ್ನಿಂಗ್ ಹೆಂಗಾಗುತ್ತೆ, ರೆವೆನ್ಯೂ ಹೆಂಗೆ ಬರುತ್ತೆ ಅನ್ನೋದನ್ನು ತೋರಿಸ್ಬೇಕಾಗಿತ್ತು. ಹಾಗಾಗಿ ಎರಡನ್ನೂ ತೋರಿಸಿದ್ದೀನಿ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನೋಡಿದ್ರಲ್ವಾ ಇವಾಗ ಶಾರ್ಟ್ಸು ಮತ್ತು ಲೈವ್ ಸ್ಟ್ರೀಮ್ಗೆ ಎಷ್ಟು ವ್ಯೂಸ್ ಹೋದರೆ, ಎಷ್ಟು ವೈರಲ್ ಹೋದರೆ ನಮಗೆ $1 ಬರುತ್ತೆ, ಎಷ್ಟು ವ್ಯೂಸ್ಗೆ $1 ಬರುತ್ತೆ, ಲೈವ್ ಸ್ಟ್ರೀಮ್ಗೆ ಯಾವ ಥರ ರೆವೆನ್ಯೂ ಬರುತ್ತೆ ಅನ್ನೋದನ್ನು ನಾನು ಶೇರ್ ಮಾಡಿದ್ದೀನಿ. ಇವಾಗ ಹೆಂಗೆ ಅನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ಹೇಳಿ. ತುಂಬ ಚೆನ್ನಾಗಿ ವ್ಯೂಸ್ ಹೋಗಬೇಕು, ಆವಾಗಲೇ ತುಂಬ ಚೆನ್ನಾಗಿ ಅರ್ನಿಂಗ್ ಆಗೋದು. ಅದ್ರ ಬಗ್ಗೆ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಾನು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ ವಿಷಯ ಹೆಂಗೆ ಅನಿಸ್ತು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.